ಏ ನಾನು ಯಾಕೆ ಸುಳ್ಳು ಹೇಳಲ್ಲ ಮಾರಯ್ಯ, ಬಂದಿವ ಇವತ್ತು ಮಧ್ಯಾಹ್ನ ಸೋರಿಗೆ ಮೂರುವರೆನೇ ಆಗಿತ್ತೇನೋ ಮನೆಗೆ ಬರೋಷ್ಟೊತ್ತಿಗೆ. ಅಲ್ಲ ಜಾಸ್ತಿನೇ ಆಗಿತ್ತೇನ ಮರೆ, ನಂಗೊಂಥರ ಸುಸ್ತಾದಂಗೆ ಆಗಿತ್ತಾ. ಬಂದವನೇ ಸುಮ್ಮನೆ ಮಲಗಿಬಿಟ್ಟೆ. ಈಗ ಎಚ್ಚರಾಗಿದ್ದು, ಅದು ನಿನ್ನ ಫೋನ್ ಬಂದಿದ್ದಕ್ಕೆ ಎಚ್ಚರಾಗಿದ್ದು, ಇಲ್ದಿದ್ರೆ ಈಗಲೂ ಎಚ್ಚರ ಆಗ್ತಿರ್ಲೇನು. ತೊಗೊಂಡು ಮಾತಾಡ್ತಿದ್ದೀನಿ. ನಾನು ಹಿಂಗೆ ಏನು ಹೇಳಿದ್ದೆ ಹೇಳ? ಅವ್ರು ಏನಾರು ಅಲ್ಲೇ ಇರಬೇಕು ಅಂತ ಹೇಳಿದ್ರೆ ಒಂದೆರಡು ದಿವಸ ನೀನು ಇದ್ದು ಬಾ ಅಂತ ಹೇಳಿರಲ್ಲ. ಇಲ್ಲೇನು ದಂಡು ಕಡಿಯೋಕದೆ ಅಂತ ಬಂದ? ಎಲ್ಲೋ ಕೂತಿರೋದು ಅಲ್ಲಿ ಹೋದ್ರೂ ಕೂತೇ ಇರೋದು ಸೈಯಲ್ಲ. ನಾ ಹೇಳಿದ್ದು ಯಾವುದನ್ನು ನೀನು ತಲೆ ಒಳಗೆ ಇಟ್ಕೊಳೋದೇ ಇಲ್ಲ ಮಾರಯ್ಯ. ನೀನು ಅಂದ್ಕೊಂಡಿದ್ದನ್ನೇ ಮಾಡ್ತಿರ್ತೀಯ. ಎಂತ ಆತಿತ್ತು ನಿಂಗೆ? ಇನ್ನೊಂದೆರಡು ದಿವಸ ಅಲ್ಲೇ ಇದ್ದು ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡು ಬರ್ಬೋದಿತ್ತು, ಹೌದಾ? ಇವರು ವಾಗೀಶಣ್ಣನ ಹೆಂಡ್ತಿನೂ ಬಂದ್ರಾ? ನಿನ್ನ ದಸೆಯಿಂದ ಅವರು ಬೇಗ ಬರಂಗಾತೇನು. ವಾಗೀಶಣ್ಣ ಮೊನ್ನೆ ಪೇಟೆಲ್ ಸಿಕ್ತಾರೆ ಹೇಳ್ತಿದ್ರು, ಒಂದು ವಾರ ಇದ್ದು ಬರ್ತೀನಿ ಅಂತ ಹೇಳಿದೆ ಅಂತ. ನೋಡಿದ್ರೆ ಅವರಲ್ಲೇ ಅದರ ಅಲ್ಲ ಎಲ್ಲಿ ಒಟ್ಟಿಗೆ ಬಂದ್ರ? ಇಲ್ಲ ಇಲ್ಲ, ಅವರು ಬಂದರು. ವಾಗೀಶಣ್ಣು ಬಂದಿದ್ರ ಅವ್ರನ್ನ ಕರ್ಕೊಂಬರೋಕ್ಕೆ. ಒಟ್ಟಿಗೆ ಅಂದರೆ ನಮ್ಮ ಕರಲ್ಲಿ ನಾವು ಬಂದು ಅವ್ರ ಕರಲ್ಲಿ ಅವ್ರು ಹೋದರು. ಹೊರಟಿದ್ದು ಒಟ್ಟಿಗೆ ಅಷ್ಟೇ. ಓ ಹೌದಾ? ಅಲ್ಲ ರಾಕೇಶ, ಮಧ್ಯಾಹ್ನ ಮಲಗದೆ ಅಂದಲ್ಲ, ಎಲ್ಲಿ ಮಲ್ಕೊಂಡಿದ್ದೆ? ಸುಮ್ಮನಿರ ಮಾರಯ್ಯ ಅನಿಲ್ಲ, ನಿಂಗೆ ಎಂತ ಆತ? ಬತ್ತ ಒಂಥರ ಮಾತಾಡ್ತಿದ್ದೀಯ ಮರ. ಎಲ್ಲಿ ಮಲ್ಕಿದ್ದೀರ? ಬೆಡ್ರೂಮಲ್ಲಿ ಮಲ್ಕೊಂಡಿದ್ದೆ. ಬೆಡ್ರೂಮಲ್ಲಿ ಮಲಗೋದು ಎಲ್ಲರೂ ನನಗೂ ಗೊತ್ತು. ಯಾವ ಬೆಡ್ರೂಮಲ್ಲಿ ಮಲಗಿದ್ದೆ ಅಂತ ಕೇಳಿದ್ದು. ಪೂರ್ವಿತಾ ಎಲ್ಲಿ ಮಲಗಿದ್ರು? ಅನಿಲ, ನೀ ಹಿಂಗೆ ಮಾತಾಡ್ತಿದ್ರೆ ನಾನು ಫೋನ್ ಕಟ್ ಮಾಡ್ತೀನಿ ಈಗಷ್ಟೇಯ. ಅವ್ರೇನು ಮಲಗಿರ್ಲ ಮಾರಯ್ಯ. ಬಹುಶಃ ಫೋನಲ್ಲಿ ಮಾತಾಡ್ತಿದ್ರೆ ಇಲ್ಲ ಟಿ ವಿ ನೋಡ್ತಿದ್ರೆ ಎಂತ ಅಂತ ಗೊತ್ತಿಲ್ಲ. ಇದು ಒಳ್ಳೆ ಕಥೆ ಆಯ್ತು ಮಾರಯ್ಯ. ಸುಮ್ಮನಿರು ಮಾರಯ್ಯ. ಇದು ನಾವೊಂದು ಮಾತು ಹೇಳ್ತೀನಿ, ಕೇಳ್ತೀಯ ರಾಕೇಶ? ಮೊದಲು ಹೆಂಡ್ತಿಗೆ ಅವರು ಇವರು ಅನ್ನೋದನ್ನು ಬಿಡು. ಈ ಕೆಲವರೆಲ್ಲ ಕರೀತಾರಂತೆ, ಏನೂ ತೊಂದರೆ ಇಲ್ಲ, ಅವರೆಲ್ಲ ಚೆನ್ನಾಗಿರ್ತಾರೆ. ನೀನು ಮಾಡೋ ಈ ಅವತಾರಕ್ಕೆ ಅದ್ರ ಜೊತೆ ಮತ್ತೊಂದು ಬಹುವಚನ ಬೇರೆ ಅವರಿಗೆ. ಸುಮ್ಮನೆ ಹೋಗು ಬಾ ಅಂತ ಕರಿ ಅವರನ್ನು, ಹೇಳಿನಿ ನೋಡು. ಅದೆಲ್ಲ ಒಂದೇ ಸರಿ ಆಗಲ್ಲ ಮಾರಯ್ಯ ಅನಿಲ. ಕ್ರಮೇಣ ತನ್ನಿಂದ ತಾನೇ ಸರಿ ಆಗ್ತದೆ. ಇದೇನು ಸಣ್ಣ ಮಕ್ಕಳ ಪೆಟ್ಟು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ನೀನು ಸರಿ ಮಾತಾಡೋ ಅಂತ ಹೇಳೋಕ್ಕೆ. ನನಗೆಲ್ಲ ತಿಳುವಳಿಕೆನೂ ಅದೇ. ಇದು ಕ್ರಮೇಣ ಸರಿ ಆಗ್ತದೆ. ಒಂದೇ ಸತಿ ಸರಿ ಆಗುವ ಅಂದರೆ ಹೆಂಗೆ ಅನಿಲ? ಕ್ರಮೇಣ ಅಂತ ಅದನ್ನು ಭಾಳ ಮುಂದೂಡಕ್ಕೆ ಹೋಗ್ಬೇಡ. ಎಂತ ಸಡನ್ನಾಗಿ ಎಂತದ? ನಿನ್ನ ಮದುವೆಯಾಗಿ ಎಷ್ಟು ದಿವಸ ಆತ? ಅದು ನೆನಪಿಲ್ಲ ನಿಂಗೆ? ನೀವು ಇಲ್ಲಿದ್ದೀರಾ? ಬೆಡ್ರೂಮಲ್ಲೂ ಇಲ್ಲ, ಮತ್ತೆಲ್ಲೂ ಕಾಣಲಿಲ್ಲ, ಎಲ್ಲಿ ಹೋಗ್ಯಾರಪ್ಪ ಅಂತ ನೋಡಿದೆ. ಎಂತ ಮಾತಾಡ್ತಿದ್ದೀರಿ? ಯಾರದಾರೆ ಫೋನಲ್ಲಿ? ಅಕ್ಕೇನಾರು ಫೋನ್ ಮಾಡ್ಯದಾ? ಯಾರೂ ಇಲ್ಲ, ಅವನೇ ಅನಿಲ. ನಿನ್ನೆ ಎಲ್ಲೂ ಸಿಕ್ಕಿರಲ್ಲ, ಮೊನ್ನೆನೂ ಸಿಕ್ಕಕ್ಕಾಗಿರಲ್ಲ. ಈಗ ಇವತ್ತು ಎಷ್ಟೊತ್ತಾದರೂ ಇಲ್ಲಲ್ಲ, ಅವನು ಗಾಬರಿಯಾಗಿ ಎಲ್ಲಿದೆಯೇ ಏನು ಎತ್ತ ಅಂತ ಫೋನ್ ಮಾಡೇನೆ. ಅಲ್ಲ, ಅವ್ರು ಯಾಕೆ ಗಾಬರಿ ಆಗ್ಬೇಕು? ನೀವೊಂದು 2 ದಿನ ಸಿಕ್ಕದೇ ಇದ್ದರೆ? ಇದು ಒಳ್ಳೆ ಕಥೆ ಆಯ್ತಲ್ಲ ಮಾರ. ಏನು ಒಂದಿನ ಎಲ್ಲೂ ನೀವು ನೆಂಟ್ರ ಮನೆಗೂ ಬರೋಂಗಿಲ್ಲ? ಹಂಗಾರೆ ಹೇಳಬೇಕಿತ್ತು ನಾನು ಹೆಂಡತಿ ಮನೆಗೆ ಹೋಗಿದ್ದೆ ಅಂತ. ಅಯ್ಯೋ, ಅದು ಅವನಿಗೆ ಮೊದಲೇ ಗೊತ್ತಿತ್ತಪ್ಪ ನಾನು ಹೋಗಿರ್ತೀನಿ ಅಂತ. ಇನ್ನೂ 2 ದಿವಸ ಇದ್ದು ಬಾ, ಅವ್ರು ಏನಾದ್ರು ಅಲ್ಲೇ ಇರಬೇಕು ಅಂತ ಹೇಳಿದ್ರೆ ನೀನು ಇದ್ದು ಬಾ ಅಂತಲೇ ಹೇಳಿದ್ದ. ಇಲ್ಲ ಅಂತ ಒಂದೇನು ಕೆಲಸ ಏನಿಲ್ಲಲ್ಲ ಈಗ, ಅಲ್ಲೇ ಇದ್ದು ಬಾ ಅಂದಿದ್ದ. ಅದೇ ಈಗ ಎಲ್ಲಿದ್ದೀನಿ ಅಂತ ತಿಳ್ಕೊಳಕ್ಕಾಗಿ ಫೋನ್ ಮಾಡ್ದ. ನಾನು ಇಲ್ಲಿಗೆ ಮನೆಗೆ ಬಂದೀನಿ ಅಂತ ಹೇಳಿದಕ್ಕೆ ಬೈದ. 2 ದಿವಸ ನಿಂಗೆ ಅಲ್ಲಿ ಇರೋಕ್ಕಾಗ್ಲನೋ, ಏನು ಅಷ್ಟು ಅರ್ಜೆಂಟ್ ಏನಿತ್ತು ಇಲ್ಲಿ ಅಂತ. ನೀವು ಏನು ಮಾಡೋದಾದರೂ ನಿಮ್ಮ ಫ್ರೆಂಡಿಗೆಲ್ಲ ಹೇಳೇ ಮಾಡೋದ? ಎಸ್ಪೆಷಲಿ ಅನಿಲಣ್ಣ. ನಾನು ಅವತ್ತಿಂದ ನೋಡ್ತಿದ್ದೀನಿ, ಯಾವುದೇ ಒಂದು ವಿಚಾರ ಆದರೂ ಅವ್ರು ಬಂದು ಇಂಟರ್ಫಿಯರ್ ಆಗ್ತಾರೆ. ನನಗೆ ಅನ್ನಿಸ್ತದೆ ಮೊನ್ನೆ ನಮ್ಮನೆ ಪೂಜೆಗೂ ನೀವೇ ಕರೆದಿದ್ರಿ ಅಂತ ಕಾಣ್ತದೆ ಅಲ್ಲ? ನಮ್ಮನೇಲಿ ಅವ್ರನ್ನ ಕರೆಯೋ ಐಡಿಯಾ ಇರಲ್ಲ, ನೀವು ಕರೆದ್ರಿ. ಅವ್ರು ಏನು ಅಂದ್ಕೋಬೇಕು? ಈಗ ನಮ್ಮ ಅಪ್ಪಾಜಿ ಅಮ್ಮ ಯಾರು ಕರೀಲ್ಲ, ಇವರಾಗಿದ್ದು ಕರೆದ್ರು ಅಂತ ಅಂದ್ಕೊಳಲ್ಲ. ಈಗ ಅಪ್ಪಾಜಿ ಅಮ್ಮಗೆ ಗೊತ್ತಿರ್ತದೆ ಯಾರನ್ನು ಕರಿಬೇಕು ಯಾರನ್ನು ಬಿಡಬೇಕು ಅಂತ. ಇಲ್ಲಪ್ಪ, ನಾನೇನು ಕರೀಲ್ಲ ಅನಿಲನ್ನ. ನಾ ಪೂಜೆ ಅಂತ ಹೇಳಲೂ ಇಲ್ಲ ಅವನಿಗೆ. ನನ್ನದೇ ಏನೋ 108 ಟೆನ್ಷನ್ ಇರ್ತಿತ್ತು. ನಾವು ಸಿಕ್ಕಿದಾಗೆಲ್ಲ ಅದನ್ನು ಮಾತಾಡೋದೇ ಆತಿತ್ತು, ಗೊತ್ತಾ? ಸುಮ್ಮನೆ ಯಾಕೆ ಹಿಂಗೆ ಹೇಳ್ತಿದ್ದೀರೋ ನಂಗೆ ಗೊತ್ತಾಗಲ್ಲ. ಅಲ್ಲ, ಅವನು ಬಂದಿದ್ದರಿಂದ ತಪ್ಪಾರು ಏನಾತೀಗ? ಪಲ್ಲವಿ ಗಜ್ಜಿ ಮನೆ, ಗಂಡ ಹೆಂಡತಿ ಇಬ್ಬರು ಬಂದ್ರಪ್ಪ. ನಿಮ್ಮ ಮನೇಲೇ ಕರೆದಿರ್ತಾರೆ. ನಿಮಗೆ ಏನೋ ಸರಿ ಗೊತ್ತಾಗಲ್ಲ ಅಂತ ಕಾಣ್ತದೆ. ನಾನಂತೂ ಕರೀಲಪ್ಪ.
ಯಾಕೆ ಅಂದರೆ ಅವ್ನು ನನ್ನ ಕ್ಲೋಸ್ ಫ್ರೆಂಡ್, ಅದಕ್ಕೆ ಫ್ರೆಂಡ್ ಅಷ್ಟೇ ಅಲ್ಲ ನಂಗೊಂಥರ ನಾನು ಹೇಳ್ತೀನಿ ನೋಡಿ, ನಿಮ್ಗೆ ಗೊತ್ತಲ್ಲ ನಿಮ್ಗೆ ಯಾವುದೇ ನಂಗೆ ಯಾರು ಪ್ರಾಬ್ಲಮ್ ಅದಾರೆ? ಇರಲಿ ಏನೇ ಇರಲಿ ಹೋಗಿ ಅಕ್ಕ ತಂಗಿ ಅನಿಲಣ್ಣನ ಇಲ್ಲ, ಹತ್ರ ಅಣ್ಣ ಹೇಳ್ತೀರಲ್ಲ ತಮ್ಮ ಫಸ್ಟ್. ಇಲ್ಲ. ನಾನು ಮನೇಲಿ ಇಲ್ಲ ಅಪ್ಪ ಒಂದು ಜನ ಅಮ್ಮನೂ ಅಂತ ನನ್ನ ಹತ್ರ ನನ್ ಹೇಳ್ಬೋದಲ್ಲ. ಪಲ್ಲವಿನೇ ನನ್ ತಂಗಿ. ಸೊಲ್ಯೂಷನ್ ಸಿಕ್ಕದಾದ್ರೆ ಅನಿಲ್ ನನ್ನ ಸಿಕ್ಕದೆ ಅಣ್ಣ ಅಂದ್ರೆ ತಮ್ಮ ಇಲ್ಲ ಅಂದ್ರೆ ಎಲ್ಲರೂ ಇಲ್ಲ. ಅವನೇಯ. ಬೇರೆ ಏನ್ ಏನಾದ್ರು ವಿಚಾರ ದಾರಿ ಇದ್ರು ನೋಡ್ಕೊಂಡ್ರೆ ಆತು. ಮೊದ್ಲಿಂದನೂ ಅವನ ಹತ್ರನೇ ನೀನ್ ಯಾಕೆ ಹೇಳ್ಕೊಂಡು ಎಲ್ಲ ಅಭ್ಯಾಸ. ತಗೊಂಡಾಗ ಅವ್ರ ಹತ್ರ ಹೇಳೋದು? ಈಗಲೂ ಹೇಳ್ಕೊಂತೀನಿ, ಅದ್ರಲ್ಲಿ ಏನ್ ತಪ್ಪು? ಹಂಗಾರೆ ಆ ಅನಿಲಣ್ಣೆ ನಿಮಗೆಲ್ಲದು. ನಾನು ಯಾರು ಹಂಗಾರೆ? ನನ್ನ ಸ್ಥಾನ ಎಲ್ಲಿ ಅದನ್ನು ಒಂದು ಹೇಳೇ ಬಿಡಿ. ಹಿಂಗೆ ಕೇಳಿದ್ರೆ ನಾನು ಎಂತ ಹೇಳಲಿ ಪೂರ್ವಿತಾ? ನಿಮ್ಮ ಸ್ಥಾನಕ್ಕೆ ನಾನು ಬೇರೆ ಯಾರನ್ನು ಹೋಲಿಕೆ ಮಾಡೋಕ್ಕಾಗಲ್ಲ, ಅದೇ ಬೇರೆ. ಈಗ ಅನಿಲ್ನು ಹಾಗೆ, ಅವನ ಪ್ಲೇಸಿಗೂ ಬೇರೆ ಯಾರೂ ಬರೋಕ್ಕಾಗಲ್ಲ, ಆ ಥರ. ಹಂಗಾರೆ ಅನಿಲಣ್ಣ ನಾನು ಸೇಮ್ ನಿಮಗೆ? ಸೊ ಆ ಥರ ತಕ್ಕಡಿಲಿಟ್ಟು ತೂಕ ಮಾಡಬೇಡಿ ಪೂರ್ವಿತಾ, ಹಂಗೆ ಹೇಳೋಕ್ಕಾಗಲ್ಲ. ನಿಮ್ಮಿದೇ ಬೇರೆ, ಅವನಿದೇ ಬೇರೆ. ನಾನು ನೀವು ತಾಳಿ ಕಟ್ಟಿದ ಹೆಂಡತಿ, ಏನು ವಿಚಾರ ಇದ್ರೂ ನನ್ನ ಹತ್ರ ಹೇಳ್ಬೇಕು, ಹೌದಾ ಅಲ್ಲ? ನೀವು ಹೋಗಿ ಅವ್ರ ಹತ್ರ ಯಾಕೆ ಹೇಳೋದು? ಎಂತಕ್ಕೆ ಈ ಥರ ಮಾತಾಡ್ತಿದ್ದೀರಿ ನೀವು ಇವತ್ತು? ಎಲ್ಲದನ್ನು ಹಂಗೆ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ನನ್ನದೇ ಅದು ಕೆಲವೊಂದು ವಿಚಾರ ಇರ್ತದೆ, ನಾನು ಅವನ ಹತ್ರ ಮಾತ್ರ ಡಿಸ್ಕಸ್ ಮಾಡೋಕ್ಕೆ ಸಾಧ್ಯ. ಅದನ್ನು ನೀವೀಗ ಎಲ್ಲ ವಿಚಾರನ ನನ್ನ ಹತ್ರ ಹೇಳ್ತೀರಾ? ನಿಮ್ಮ ಅಕ್ಕನ ಹತ್ರ ಏನಾದರೂ ನಿಮ್ಮ ಪ್ರಾಬ್ಲಮ್ ಇದ್ದರೆ ಹೇಳ್ಕೊತೀರಿ ತಾನೆ, ಸೊಲ್ಯೂಷನ್ ಕೇಳ್ತೀರಿ ತಾನೆ ಅವ್ರ ಹತ್ರ. ನಾನು ಹಾಗೆ. ನೀವು ಈ ವಿಚಾರಕ್ಕೆ, ಎಸ್ಪೆಷಲಿ ಅನಿಲನ ವಿಚಾರಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಹೇರಬೇಡಿ ನನ್ನ ಮೇಲೆ. ನಂಗೆ ನಿಜ ಬೇಜಾರಾಗ್ತದೆ. ನೋಡಿ, ರಿಸ್ಟ್ರಿಕ್ಷನ್ ಬಗ್ಗೆ ಎಲ್ಲ ಮಾತಾಡಬೇಡಿ ನೀವು. ನಿಮ್ಮ ಮೇಲೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಹೇರಲ್ಲ ನಾನು. ಎಲ್ಲದನ್ನೂ ಸುಧಾರಿಸ್ಕೊಂಡು ಸುಮ್ಮನೆ ಇದ್ದೀನಿ, ಅದು ನಿಮಗೂ ಗೊತ್ತು. ನಿಮ್ಮ ಫ್ರೆಂಡ್ಶಿಪ್ ಏನೇ ಇದ್ದರೂ ನಿಮ್ಮ ಮಧ್ಯೆ ನಿಮ್ಮ ವಿಚಾರಕ್ಕಿರಲಿ. ನನ್ನನ್ನೆಲ್ಲ ಹೇಳೋದು ತರಬೇಡಿ. ನನ್ನ ಹೆಸರು ನಿಮ್ಮ ಮಾತುಕತೆಯಲ್ಲಿ ಬರೋ ಹಾಗೆ ಇಲ್ಲ. ನನಗೆ ಅನಿಲಣ್ಣ ಫ್ರೆಂಡ್ ಅಲ್ಲ, ನಂಗೆ ಅದು ಇಷ್ಟನೂ ಆಗಲ್ಲ. ನಾನು ಒಂದು ಮಾತು ಹೇಳ್ತೀನಿ, ನಿಮ್ಮ ವಿಚಾರನೂ ನಾನು ನನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡೋದಾದರೆ ಅವ್ರ ದೃಷ್ಟಿಲಿ ನೀವು ಏನು ಆತೀರಿ ಗೊತ್ತಾ ನಿಮಗೆ? ನನಗೇನು ಫ್ರೆಂಡ್ಸ್ ಇಲ್ಲ ಅಂದ್ಕೊಂಡಿರಾ? ಯಾರ ಹತ್ರನಾದ್ರೂ ನಮ್ಮ ಪರ್ಸ್ನಲ್ ವಿಚಾರ ನಾನು ಮಾತಾಡಿನ ಕೇಳಿ ನೋಡಿ. ನಿಮ್ಮ ವಿಚಾರ ಏನು ಮಾತಾಡಿದೆ ನಾನು? ಏನೂ ಮಾತಾಡಲ ಗೊತ್ತಾ? ನಾವೇನೋ ಮಾತಾಡ್ಕೊತಿದ್ದೀವಿ. ನಿಮ್ಮ ಫ್ರೆಂಡ್ ಹತ್ರ ನಾನು ಯಾಕೆ ಕೇಳಕ್ಕೆ ಹೋಗಲಿ ಏನು ಮಾತಾಡಿರಿ ನೀವು ಅಂತ? ಹಾಗಂತ ನೀವು ನಮ್ಮ ಪರ್ಸ್ನಲ್ ವಿಚಾರ ಯಾರ ಹತ್ರನೂ ಹೇಳಲೇ ಇಲ್ಲ. ನಿಮ್ಮ ಅಕ್ಕನ ಹತ್ರನೂ ಹೇಳಲ್ಲ. ನೀವು ಹೇಳಿರಿ ತಾನೆ. ನೀವು ನಿಮ್ಮ ಅಕ್ಕನ ಹತ್ರ ಹೇಳಿದ್ರಿ, ನಾನು ಅನಿಲನ ಹತ್ರ ಮಾತಾಡ್ತೀನಿ ಅಷ್ಟೇ. ಏನೋ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾತಾಡೋಣ ಅಂತ ಯೋಚನೆ ಮಾಡುವಾಗ ಹಿಂಗಿದ್ದೇನಾದರೂ ಒಂದು ಕಿರಿಕ್ ತಂದಿರ್ತೀರಿ. ನಂಗೆ ಅದಕ್ಕೆ ಇಷ್ಟ ಆಗಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ಇವ್ರು ಬೇಕಾದ್ರೆ ಯಾರ ಹತ್ರ ಏನು ಬೇಕಾದ್ರೂ ಮಾತಾಡ್ಬೋದು. ನಾನೇನಾದ್ರು ಹೇಳಿದ ಕೂಡಲೇ ಸಿಟ್ಟು ಬಂದುಬಿಡ್ತದೆ. ಒಳ್ಳೆ ಥರ ಯೋಚನೆ ಮಾಡ್ತಿದ್ರು. ನಾನು ಕಾಣ್ತಾ ಇದ್ದಿದ್ದು ಒಳ್ಳೆತನ ಇರೋದು.